ಬನ್ನಿ 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 ಬನ್ನಿ. ಅಲ್ಲ ಇದೆಲ್ಲ ದಂಪತಿಗಳಾಗಿ ಮೊದಲನೇ ಸಲ ಮನೆಗೆ ಬರ್ತಿದ್ದೀರಾ. ಆರತಿ ಇಲ್ಲದೆ ಒಳಗಡೆ ಕರ್ಸ್ಕೊಳಕ್ಕಾಗತ್ತಾ? ಅಮ್ಮ ಬನ್ನಿ. ಚಪ್ಪಲಿ ಕಳ್ಳ ಕೂತ್ಕೋ. ಏನ್ ದತ್ತಣ್ಣ ನೀನು ಈಗಲೂ ಅವ್ರನ್ನ ಚಪ್ಪಲಿ ಕಳ್ಳ ಅಂದ್ಕೊಂಡು? ಮಾಧವ್ ಸರಿಗೆ ನೀನು ಅಳಿಯ ಕಣೋ, ಗೌರವ ಕೊಡಬೇಡ್ವಾ? ಓ ಗೌರವ? ಚಪ್ಪಲಿ ಕಳ್ಳ ಅವರೇ, ದಯಮಾಡಿ ಕೂತ್ಕೊಳ್ಳಿ. ಓಕೆ. ಪಾಪು, ಅಮ್ಮ ಅವನು ಆಚೆ ಹೋಗಿದ್ದಾನೆ. ದತ್ತಣ್ಣ, ಪೂಜೆ ಶುರು ಮಾಡಿಸ್ಬೋದಾ? ಓ ಧಾರಾಳವಾಗಿ ಬಂದಾಯ್ತಲ್ಲ ಇಬ್ರು. ತುಳಸಿ, ಮಾಧವ ಹೋಗಿ ಕಾಲು ತೊಳ್ಕೊಂಡು ಬಂದು ಪೂಜೆ ಕೂತ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಮ್ಮ, ದೀಪ ಹಚ್ಬಿಟ್ಟು ಅರ್ಶಿನ ಕುಂಕುಮ ಇಡು. ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ರತ್ನ ಸಿಂಹಾಸನಂ ಸಮರ್ಪಯಾಮಿ. ಆ ಥರ ಉದ್ಧರಣೆ ನೀರನ್ನ ಅರ್ಘ್ಯ ಪಾತ್ರೆಗೆ ಬಿಟ್ಬಿಡಿಪ್ಪ. ಪಾದಾರ ಬಿಂದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನಿಯಂ ಸಮರ್ಪಯಾಮಿ, ಸ್ನಪಯಾಮಿ, ಸ್ನಾನಂಚ ಕರಿಷ್ಯೆ. ಈ ಉದ್ಧರಣೆಯಿಂದ ಈ ವಿಗ್ರಹಕ್ಕೆ ಅಭಿಷೇಕ ಮಾಡಿಪ್ಪ. ಓಂ ಆಪೋಹಿಷ್ಟಾಮಯ.
ಯಾಕೆ ದತ್ತಣ್ಣ ಅಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ, ನೀನು ನೋಡಿದ್ರೆ ಈ ಕಡೆ ಬಂದಿದೀಯಾ? ಎಲ್ಲರೂ ಖುಷಿಯಾಗಿದ್ದಾರೆ ಕಣೋ ಶಶು. ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಕಣೋ. ತುಳಸಿನ ಈ ಥರ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಶಶು. ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಹೂ ಕೊಟ್ಟರು ಅದನ್ನ ಮುಡ್ಕೊಳ್ಳೋದಕ್ಕೂ ಹಂಚ್ಕೊಳ್ತಾ ಇದ್ಲು ತುಳಸಿ. ಆದ್ರೆ ಇವತ್ತು ಅವಳು ಮುತ್ತೈದೆಯಾಗಿ ಮನೆಗೆ ಬಂದಿದ್ದಾಳೆ ಕಣೋ. ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾಳೆ. ತನ್ನ ಮಗಳನ್ನ ಈ ಥರ ನೋಡಿದ್ರೆ ಯಾವ ತಂದೆಗೆ ತಾನೇ ಖುಷಿ ಆಗೋದಿಲ್ಲ ಹೇಳು. ಅದಕ್ಕೆ ನನಗೂ ಖುಷಿಯಾಗಿ ಕಣ್ಣೀರು ಬರ್ತಾ ಇದೆ ಶೇಷು. ನೆನ್ನೆ ಅವನ ಹತ್ರ ಮಾತಾಡಿದೆ ಚಿಕ್ಕಮ್ಮ, ನನಗೇನು ಬೇಕೋ ನಾನು ಅದನ್ನೇ ಮಾಡ್ಕೋತೀನಂದ. ಅಂದರೆ ಹೀಗಂತ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಫೋನ್ ಬೇರೆ ಎತ್ತುತ್ತಾ ಇಲ್ಲ. ಅವಿ ಅವನು ಮೊದಲೇ ಅಪ್ಸೆಟ್ ಆಗಿದ್ದ. ನಾವೆಲ್ಲ ಇದ್ರೂ ಅವನ ಮದುವೆ ನಡೀಲಿಲ್ಲ ಅಂತ ತುಂಬಾನೇ ನೊಂದುಕೊಂಡಿದ್ದ. ಈ ಸಮಸ್ಯೆ ಎಲ್ಲಿಗೆ ತಗೊಂಡು ಹೋಗುತ್ತೆ ಅಂತ ತುಂಬ ಟೆನ್ಷನ್ ಆಗ್ತಿದೆ. ಬ್ರೋ, ಅಭಿ ಬ್ರೋ ಮೆಸೇಜ್ ಮಾಡಿದ್ದಾನೆ. ಹೌದಾ? ಎಲ್ಲಿದ್ದಾನಂತೆ? ಹೌ ಈಸ್ ಹಿ? ಎಲ್ಲಿ ಮೆಸೇಜ್ ತೋರಿಸು. ಆಗ್ಲಿಂದ ಕಾಲು ಮೆಸೇಜ್ ಮಾಡ್ತಾನೆ ಇದ್ದೆ ಬ್ರೋ. ಇವಾಗ ರಿಪ್ಲೈ ಮಾಡಿದ್ದಾನೆ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಸಂಜೆ ವಾಪಸ್ ಬರ್ತೀನಿ ಅಂತ. ಸಮಾಧಾನ ಆಯ್ತಲ್ವಾ? ಮತ್ತೆ ಯಾಕೆ ಟೆನ್ಷನ್ನು? ಸದ್ಯ ಅವನಾಗೆ ಮೆಸೇಜ್ ಮಾಡಿದನಲ್ಲ. ಟೆನ್ಷನ್ ಆಗಲ್ವಾ ಪುಣ್ಯ? ನೆನ್ನೆ ತಾನೇ ಅಷ್ಟಾಗಿದೆ. ಈಗ ಅವ್ನು ಹೇಳ್ದೆ ಕೇಳ್ದೆ ಹೋದ್ರೆ ಏನು ಅನ್ಕೋಬೇಕು ನಾವು? ಅದಲ್ಲದೆ ಅವ್ನು ನನ್ನ ಸ್ಟ್ರಾಂಗ್ ಅಲ್ಲ. ಅಮ್ಮನ್ನ ಕಳ್ಕೊಂಡಾಗ ಅವನು ಎಷ್ಟು ಚಿಕ್ಕವನಿದ್ದ. ಆಗ್ಲಿಂದ ಅವನು ನನಗೆ ತಮ್ಮ ಅನ್ನೋದಕ್ಕಿಂತ ಮಗ ಅನಿಸ್ತಾನೆ. ಅವನು ಏನಾದರೂ ಮಾಡಿಕೊಂಡ್ರೆ ನಾನು ಯಾರನ್ನೂ ಶ್ರಮಿಸಲ್ಲ ಪುಣ್ಯ. ಈವನ್ ನನ್ನೂ ಶ್ರಮಿಸ್ಕೊಳ್ಳಲ್ಲ. आदिशक्ति महेश्वरे योगाग्नि योग संभूते महालक्ष्मी नमोस्तुते।
ದಾರಾನ ಅವ್ರ ಕೈಗೆ ಕಟ್ಟಬೇಕು. ಎಡಗೈಗೆ ಒಂದ್ಸಲ, ಬಲಗೈಗೆ ಒಂದ್ಸಲ, 3 ಸಲ ಮುಟ್ಟಿಸ್ಬಿಟ್ಟು ಬಲಗೈ ಕಟ್ಟಿಪ್ಪ. ಅವ್ರ ಕೈಗೆ ಫಲ ಕೊಟ್ಬಿಟ್ಟು ಅವ್ರ ಕೈಯಿಂದ ಆಶೀರ್ವಾದ ಮಾಡಿಸ್ಕೊಳ್ಳಿ. ತುಳಸಿಯಿಂದ ಮಾಧವನಿಗೆ ಪುಷ್ಪಾರ್ಚನೆ. ಸಿರಿ, ತುಳಸಿನ ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಂಥ ಹೆಂಡತಿನ ಪಡೆಯೋದಕ್ಕೆ ಮಾಧವ್ ಸರ್ ತುಂಬ ಪುಣ್ಯ ಮಾಡಿದ್ದಾರೆ. ಹೌದಮ್ಮ, ಮಾಧವ್ ಸರ್ ಅಂತ ಗಂಡ ಪಡೆಯೋದಕ್ಕೆ ನಮ್ಮಮ್ಮನೂ ತುಂಬ ಪುಣ್ಯ ಮಾಡಿದ್ದಾರೆ. ಮಾಧವ್ ಸರು ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಈಗಲೂ ನೋಡಿ, ಪುರೋಹಿತರು ಏನಾದರೂ ಹೇಳಿದ್ರೆ ಅಮ್ಮ ಹುಡುಕೋದಕ್ಕಿಂತ ಮುಂಚೆನೆ ಮಾಧವ್ ಸರ್ ತೆಗೆದುಕೊಳ್ತಾ ಇದ್ದಾರೆ, ಅಮ್ಮಂಗೆ ತೊಂದರೆ ಆಗಬಾರ್ದು ಅಂತ. ಅಮ್ಮನ ಬಗ್ಗೆ ಅವ್ರು ಕೇರ್ ಮಾಡೋದು ನೋಡಿದ್ರೆ ಇಷ್ಟು ದಿನ ಅಮ್ಮ ಕಷ್ಟಪಟ್ಟಿದ್ದಕ್ಕೂ ಈಗ ಅವ್ರಿಗೊಂದು ಸುಂದರವಾದ ಬದುಕು ಸಿಗ್ತಿದೆ ಅನ್ನಿಸ್ತದೆ. ಪುರೋಹಿತರೆ, ವ್ರತನೇನೋ ನೀವು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಡೆಸ್ಕೊಟ್ರಿ. ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬದ ಮಹಾತ್ಮೆನ ನಿಮ್ಮ ಬಾಯಿಂದಲೇ ಕೇಳಬೇಕು ಅಂತ ನಮ್ಮೆಲ್ರಿಗೂ ಆಸೆ. ಅದಕ್ಕೆ ದತ್ತಣ್ಣ ನಾನೇ ಈಗ ಹೇಳೋಣ ಅಂತ ಇದ್ದೆ. ಪುರಾಣದಲ್ಲಿ ಚಾರುವತಿ ಎಂಬ ಸಾಧ್ವಿ ಮಹಿಳೆಯಿಂದ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆ ಬಂತು. ರೋಗಗ್ರಸ್ತರಾದ ಅತ್ತೆ ಮಾವನ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡ್ತಾ ಇದ್ರು ಕೂಡ ಅವರ ಕಾಯಿಲೆ ವಾಸಿ ಆಗಲಿಲ್ಲ. ಇವರ ನರಳಾಟ ನೋಡಕ್ಕಾಗದೆ ಅವಳು ಲಕ್ಷ್ಮಿನ ಬೇಡ್ಕೋತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ರವಾರ ಅಂದರೆ ಹುಣ್ಣಿಮೆಗೆ ಬರುವ ಮೊದಲ ಶುಕ್ರವಾರ ನನ್ನನ್ನು ಪೂಜೆ ಮಾಡಿದರೆ ನೀನು ಬೇಡದ ವರಗಳನ್ನು ಕೊಟ್ಟು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತೀನಿ ಅಂತ ಹೇಳ್ತಾಳೆ. ಅಂತೆಯೇ ಅವಳು ಈ ದಿನ ವರಮಹಾಲಕ್ಷ್ಮಿ ವ್ರತ ಮಾಡಿ ಪೂಜೆ ಮಾಡಿದ್ರಿಂದ ಅವರ ಅತ್ತೆ ಮಾವಂದರು ಗುಣಮುಖರಾದರು. ಈ ವ್ರತನ ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ಅವ್ರಿಗೆ ಕೇಳಿದ ವರಗಳನ್ನ ಕೊಡ್ತಾಳೆ ಅನ್ನೋದು ನಂಬಿಕೆ. ಆದ್ದರಿಂದ ಇದು ವರಮಹಾಲಕ್ಷ್ಮಿ ವ್ರತ. ತುಂಬ ಸೊಗಸಾಗಿ ಹೇಳಿದ್ರಿ ಪುರೋಹಿತ. ಆಯ್ತು ದತ್ತಣ್ಣ, ಈಗ ಆರತಿ ಮಾಡೋಣ. ತುಳಸಿ, ಮಾಧವ, ಈ ತಾಂಬೂಲನ ಪುರೋಹಿತರು ಕೊಟ್ಟು ಅವರ ಆಶೀರ್ವಾದ ತಗೊಳ್ಳಿ. ದೀರ್ಘಾಯುಷ್ಮಾನ್ ಭವ, 100 ಕಾಲ ಸುಖವಾಗಿ ಬಾಳಿ, ದೀರ್ಘ ಸುಮಂಗಲೀ ಭವ. ಅಮ್ಮ ಪ್ಲೀಸ್ ಅಮ್ಮ,
ಈಗ ನೀವಿಬ್ರು ಕಪ್ಪಲ್ ಅಲ್ವಾ, ಒಟ್ಟಿಗೆ ಊಟ ಮಾಡಬೇಕು. ಬೇರೆ ದಿನ ಆಗಿದ್ರೆ ಪರವಾಗಿರ್ಲಿಲ್ಲ, ಇವತ್ತು ಹಬ್ಬ ಅಲ್ವಾ. ಹೌದು ತುಳಸಿ, ಇವತ್ತು ನೀವಿಬ್ರು ಜೊತೆಲೇ ಊಟ ಮಾಡಬೇಕು. ಏನದು ಗುಸುಗುಸು ಪಿಸಿ ಏನು ಪಂಚಾಯಿತಿ ನಡೀತಿದೆ ಅಲ್ಲಿ? ದತ್ತಣ್ಣ, ಏನಣ್ಣ ನೀವು 24 ಗಂಟೆನೂ ಪಂಚಾಯತಿದ್ದೇ ಚಿಂತೆನಾ? ನಕ್ಕಿದ್ದಾಯ್ತಾ ಸೊಗಲಾಡಿ? ನಕ್ಕಿದ್ದಾಗಿದ್ರೆ ಎದ್ದು ಬಡಿಸು. ನೀವು ಬೇರೆ ಮನೆಯಲ್ಲಿ ಇದ್ದೀರಂತೆ, ಅಲ್ಲಿ ಯಾರ್ಯಾರಿದ್ದಾರೆ? ಅಲ್ಲಿ ತುಂಬಾ ಜನ ಇದ್ದಾರೆ ಚೋಟು. ಹೌದಾ? ಅದಕ್ಕೆ ಯಾಕೆ ಬೇಜಾರಾಗ್ತಾ ಇದೆಯಾ? ತುಂಬಾ ಜನ ಇದ್ದಿದೆ, ಗಲಾಟೆ ಅಲ್ವಾ? ಹಾಗೇನಿಲ್ಲ, ಮನೆ ದೊಡ್ಡದಾಗಿದೆಯಲ್ಲ, ಗಲಾಟೆ ಕೇಳಿಸಲ್ಲ. ಏನೇ ಆದರೂ ನನಗೆ ಗಲಾಟೆ ಅನ್ನೋದೇ ಆಗಲ್ಲ. ಟಿವಿ ಅಂಕಲ್, ಓದ್ಕೊಳ್ಳೋಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ನೀನು IAS ಓದ್ತಾ ಇದೀಯ ನೋಡಪ್ಪ, ಅದಕ್ಕೆ ನಿಂಗೆ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ. ತಂಡ ತಂಡ ಕೂಲ್ ಕೂಲ್. ಅಪ್ಪ, ಈ ಜ್ಯೂಸ್ನ ನಾವು ಬಂದಿದ ತಕ್ಷಣ ಕೊಡೋಣ ಅಂತ ಮಾಡಿದ್ದು. ಪೂಜೆಗೆ ಲೇಟ್ ಆಗತ್ತೆ ಅಂತ ಕೊಡ್ಲಿಲ್ಲ. ಅದಕ್ಕೇನಂತೆ, ಇವಾಗ ಕುಡಿತಾರೆ ಅಲ್ವಾ ತುಳಸಿ? ಆಯ್ತಣ್ಣ. ಮಾಧವ ಅವರೇ, ಕುಡೀರಿ. ಲಗಾಯಿಸು. ಅವಿ, ಈ ಮನೇಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹತ್ರ ಅದು ಒಂದೇ ದಾರಿ ಇತ್ತು.